ಹೈಡ್ರೋಜನನ್ನು ಕಂಡುಹಿಡಿಯಬೇಕು. ಪ್ರೊಸೀಜರ್ ಭಾಳ ಬರೆಯೋದು ಅವಶ್ಯಕತೆ ಇಲ್ಲ, ಬ್ರೀಫ್ ಆದರೂ ಬರೆದು ಮೇನ್ ನಮಗೆ ಡೈಗ್ರಾಮು ಪರ್ಸೆಂಟೇಜ್ ಆಫ್ ಕಾರ್ಬನ್ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅದ ಈಕ್ವೇಷನ್ ಅನ್ನು ಕರೆಕ್ಟಾಗಿ ಬರೆದ್ರೆ ಸಾಕು. ದೆನ್ ವಿ ಸ್ಟಾರ್ಟೆಡ್ ಅಬೌಟ್ ಎಸ್ಟಿಮೇಷನ್ ಆಫ್ ಹ್ಯಾಲೋಜನ್ಸ್, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್ ಬೈ ಕ್ಯೂರೀಸ್ ಮೆಥಡ್. CARIUS ಕ್ಯೂರೀಸ್ ಮೆಥಡಲ್ಲಿ ಹ್ಯಾಲೋಜನ್ಸ್ ಅನ್ನು ಹೇಗೆ ಎಸ್ಟಿಮೇಟ್ ಮಾಡಬೇಕು ಅಂತ ಕಲ್ತ್ಕೊಂಡ್ವಿ. ಮತ್ತೊಂದ್ಸಲ ನೆನಪಿಸ್ಕೊಳ್ಳಿ. ದಿ ನೌನ್ ಮಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಈಸ್ ಮಿಕ್ಸ್ಡ್ ವಿತ್ ನೈಟ್ರಿಕ್ ಆಸಿಡ್. It is heated in a Curie's apparatus in presence of AgNO3 solution. ಏನು ಮಾಡಬೇಕು, ಎಕ್ಸಾಕ್ಟ್ ತೂಕ ಮಾಡಿರ್ತಕ್ಕಂಥ ಒಂದು ಆರ್ಗ್ಯಾನಿಕ್ ಕಂಪೌಂಡು ಕಂಡೀಷನ್ ನೆನ್ಪಿಟ್ಕೋಬೇಕು. ಯಾವುದರ ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲ ಇದು, ಯಾವುದರ ಆಗಿರಬಹುದು, ಆದರೆ ಕ್ಲೋರಿನ್, ಬ್ರೋಮಿನ್ ಅಥವಾ ಅಯೋಡಿನ್ ಯಾವುದರ ಒಂದು ಹ್ಯಾಲೋಜನನ್ನು ಹೊಂದಿರಬೇಕು. ಆ ಆರ್ಗ್ಯಾನಿಕ್ ಕಂಪೌಂಡ್ ತೂಕ ಮಾಡಿ ಒಂದು ಸ್ಮಾಲ್ ಫ್ಯೂಸನ್ ಟ್ಯೂಬಲ್ಲಿ ತೆಗೆದುಕೊಳ್ಳ್ರಿ, ಅದಕ್ಕೆ ನೈಟ್ರಿಕ್ ಆ್ಯಸಿಡ್ ಹಾಕಿ ಕ್ಯೂರೀಸ್ ಅಪರೇಟಸಲ್ಲಿ ಇಡ್ರಿ. ಆ ಅಪರೇಟಸಲ್ಲಿ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಇರಬೇಕು. ಈ ಕ್ಯೂರೀಸ್ ಅಪರೇಟಸಲ್ಲಿ ಆರ್ಗ್ಯಾನಿಕ್ ಕಂಪೌಂಡ್ ಪ್ಲಸ್ HNO3 ಇನ್ ಪ್ರೆಸೆನ್ಸ್ ಆಫ್ AgNO3 ಹೀಟ್ ಮಾಡಿದರೆ ಏನಾಯಿತು, ಹ್ಯಾಲೋಜನ್ ಇನ್ ದ ಕಂಪೌಂಡ್ ಈಸ್ ಕನ್ವರ್ಟೆಡ್ ಇನ್ ಟು ರೆಸ್ಪೆಕ್ಟಿವ್ ಸಿಲ್ವರ್ ಹೆಲೈಡ್. How to assume? Halogen means X is there in the compound. With the help of AgNO3, it is converted into AgX. That is mainly in the form of a precipitate. ರಾಸಾಯನಿಕ ವಸ್ತು ಪ್ರೆಸಿಪಿಟೇಟ್ ರೂಪದಲ್ಲಿ ಬಂದಿದ್ರೆ ಎರೋ ಮಾರ್ಕ್ ಡೌನ್ ಸೈಡ್ ತೋರಿಸಬೇಕು. ಅಕಸ್ಮಾತ್ ಗೇಸಿಯಸ್ ರೂಪದಲ್ಲಿ ಬಂದಿದ್ರೆ ಅರೋ ಮಾರ್ಕ್ ಅಪೋರ್ಡ್ ತೋರಿಸಬೇಕು. ಗ್ಯಾಸು ಇಲ್ಲ, ಪ್ರೆಸಿಪಿಟೇಟು ಇಲ್ಲ ಅಂದರೆ ಹಾಗೆ ಬರಬೇಕು. ಈ ರೀತಿ ಸಿಲ್ವರ್ ಹೆಲೈಡ್ ರೂಪದಲ್ಲಿ ಪ್ರೆಸಿಪಿಟೇಟ್ ರೂಪದಲ್ಲಿ ಬಂದಿದೆ. ಅದನ್ನು ಫಿಲ್ಟರ್ ಮಾಡಿ, ವಾಶ್ ಮಾಡಿ, ಡ್ರೈ ಮಾಡಿ, ಮತ್ತೊಂದು ಸಲ ತೂಕ ಮಾಡಿದರೆ ನಿಮಗೆ ಪರ್ಸೆಂಟೇಜ್ ಆಫ್ ಹ್ಯಾಲೋಜನನ್ನು ಕಂಡುಹಿಡಿಯಬಹುದು. ಇಫ್ ಯು ವಾಂಟ್ ಯು ಕ್ಯಾನ್ ಗಿವ್ ಸಮ್ ಅಬ್ಸರ್ವೇಷನ್ಸ್. ಮಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಈಸ್ m gram. ಮಾಸ್ ಆಫ್ AgX ಸಿಲ್ವರ್ ಹೆಲೈಡ್ ಈಸ್ x gram. ಅಂದು you can calculate the percentage of halogen as is equals to percentage of halogen can be calculated by using an equation, atomic mass of halogen upon molar mass of AgX, mass of AgX upon mass of organic compound into 100 ಅನ್ನೋ equation ಬಳಸಿದರೆ ಅದರ ಹ್ಯಾಲೋಜನ್ ಅದ ಪರ್ಸೆಂಟೇಜ್ ಅನ್ನು ಕಂಡುಹಿಡಿಯಬಹುದು. ಒಂದು ಪ್ರಾಬ್ಲಮ್ ಅನ್ನು ಎರಡು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ. ಅಂದ್ರೆ ನಿಮ್ಗೆ ಈ ಕಡೆ ಎಕ್ಸ್ಪೆರಿಮೆಂಟು ಪರ್ಫೆಕ್ಟ್ ಆಗುತ್ತೆ, ಅದರ ಜೊತೆಗೆ ಹೌ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್ ಫಾರ್ ಡಿಟರ್ಮೈನಿಂಗ್ ದಿ ಪರ್ಸೆಂಟೇಜ್ ಆಫ್ ಹ್ಯಾಲೋಜನ್ಸ್ ಗೊತ್ತಾಗುತ್ತೆ. ಇನ್ ಕ್ಯೂರೀಸ್ ಮೆಥಡ್ ಆಫ್ estimation of halogen. ಕ್ಯೂರೀಸ್ ಮೆಥಡ್ ಅಲ್ಲಿ ಹ್ಯಾಲೋಜನ್ ಅನ್ನು ಎಸ್ಟಿಮೇಟ್ ಮಾಡತಕ್ಕಂಥ ಒಂದು ವಿಧಾನದಲ್ಲಿ 0.15 ಗ್ರಾಮ್ ಆಫ್ an organic compound gave 0.12 gram of ಸಿಲ್ವರ್ ಬ್ರೋಮೈಡ್. ಅಂದರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ಬ್ರೋಮಿನ್ ಇದೆ ಅಂತ ಅರ್ಥ, ಹೌದಲ್ರಿ? 0.15 ಗ್ರಾಮ್ ಆಗಿರ್ತಕ್ಕಂಥ ಆರ್ಗ್ಯಾನಿಕ್ ಕಂಪೌಂಡ್ ಅನ್ನ ಕ್ಯೂರೀಸ್ ಅಪರೇಟಸ್ ತೆಗೆದುಕೊಂಡು HNO3 ಮತ್ತು AgNO3 ಹಾಕಿ ಹೀಟ್ ಮಾಡಿದಾಗ 0.12 ಗ್ರಾಮ್ ಆಗಿರ್ತಕ್ಕಂಥ ಸಿಲ್ವರ್ ಬ್ರೋಮೈಡ್ ಬಂದಿದೆ ಅನ್ನೋದಾದರೆ ಕ್ಯಾಲ್ಕುಲೇಟ್, ಫೈಂಡ್, ಡಿಟರ್ಮೈನ್ ಎಲ್ಲ ಸೇಮ್ ಮೀನಿಂಗ್. ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್ ಆಫ್ ಬ್ರೋಮಿನ್ ಇನ್ ದ ಕಂಪೌಂಡ್. ಆ ಕಂಪೌಂಡ್ ಅಲ್ಲಿ ಬ್ರೋಮಿನ್ ಅದ ಪರ್ಸೆಂಟೇಜ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಹೇಳಿದ್ದಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ
ಪ್ರಯತ್ನ ಮಾಡಬೇಕು ಮತ್ತು ಈಸಿ ಹೇಗೆ ಮಾಡ್ಕೋಬೇಕಂತ ಪದೇ ಪದೇ ಹೇಳ್ತೀನಿ ನಾನು. ಅಂದರೆ ಯು ಹ್ಯಾವ್ ಟು ರೀಡ್ ದ ಪ್ರಾಬ್ಲಮ್ ಅಟ್ಲೀಸ್ಟ್ 2 to 3 times. ಒಂದೇ ಸಲಕ್ಕೆ ಆಲ್ ಆಫ್ ಎ ಸಡನ್ ಓದಿದ ತಕ್ಷಣ ನನಗೆ ಗೊತ್ತಾಯಿತು ಅಂದರೆ ಇಟ್ ಇಸ್ ನಾಟ್ ಸೊ ಈಸಿ ಟು ಆಲ್. ಎಲ್ಲರಿಗೂ ಸುಲಭ ಅಲ್ಲ. ಅದಕ್ಕೆ 2 ಸಲ 3 ಸಲ ಪ್ರಾಬ್ಲಮನ್ನು ಓದ್ರಿ, ಅದರಾಗ ಕೊಟ್ಟಿರ್ತಕ್ಕಂಥ ಡಾಟಾಸನ್ನು ಎಕ್ಸ್ಟ್ರಾಕ್ಟ್ ಮಾಡಿರಿ, ಯಾವ ಇಕ್ವೇಷನನ್ನು ಬಳಸಬೇಕು ಅಂತ ನೆನಪಿಸ್ಕೊಳ್ರಿ, ತದನಂತರ ಸಿಂಪ್ಲಿಫೈ ಮಾಡಿ. ಈ ನೋಡಿ 2 ಲೈನ್ ಇದೆ ಇದು ಪ್ರಾಬ್ಲಮ್ಮು, ಬಟ್ ಸ್ವಲ್ಪ ಆನ್ಸರ್ ಇಸ್ ನಾಟ್ ಸೊ ಈಸಿ. ಕ್ಯೂರಿಸ್ ಮೆಥಡ್ ಆಫ್ ಎಸ್ಟಿಮೇಷನ್ನಲ್ಲಿ 0.15 ಗ್ರಾಮ್ ಆಫ್ ಬ್ರೋಮಿನ್ ಹೊಂದಿರತಕ್ಕಂಥ ಆರ್ಗ್ಯಾನಿಕ್ ಕಂಪೌಂಡ್ ತೆಗೆದುಕೊಂಡು ಹೇಳಿಲ್ಲ ಅವರು. ಇಟ್ ಇಸ್ ಅಂಡರ್ಸ್ಟುಡ್. ಡೈಲ್ಯೂಟ್ HNO3 ಮತ್ತು AgNO3 ಅನ್ನು ಬಳಸಬೇಕು ಅಂತ ಹೇಳಿಲ್ಲ. ಇಟ್ ಇಸ್ ಅಂಡರ್ಸ್ಟುಡ್. ಬಳಸಿದಾಗ 0.12 ಗ್ರಾಮ್ ಆಗಿರ್ತಕ್ಕಂಥ ಸಿಲ್ವರ್ ಬ್ರೋಮೈಡ್ ಪ್ರೆಸಿಪಿಟೇಟ್ ರೂಪದಲ್ಲಿ ಬಂದಿದೆ. ಅದನ್ನು ವಾಶ್ ಮಾಡಿ, ಡ್ರೈ ಮಾಡಿ, ವೇ ಮಾಡಿ ಇದು ಮಾಡಿದರೆ ಅಷ್ಟು ಬಂದಿದೆ. ಹಾಗಾದರೆ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಬ್ರೋಮಿನ್ ಈಸ್ ದ ಕ್ವಶನ್. ಡೈರೆಕ್ಟ್ ಬರೆಯೋದಾದರೆ ಪರ್ಸೆಂಟೇಜ್ ಆಫ್ ಬ್ರೋಮಿನ್ ಈಸ್ ಈಕ್ವಲ್ಸ್ ಟು ಅಟಾಮಿಕ್ ಮಾಸ್ ಆಫ್ ಬ್ರೋಮಿನ್ upon molar mass of AgBr. They are going to provide you. ಗೊತ್ತಿಲ್ಲ ಅಂದರೆ ಕೊಡ್ತಾರೆ ಅವರೆಲ್ಲ. molar mass of AgBr into mass of AgBr, mass of silver bromide upon mass of organic compound into 100. ಹೀಗೆ ಇಕ್ವೇಷನ್ ಅನ್ನು ನೆನಪಿಸ್ಕೊಳ್ಬೇಕು. ನನ್ನ ಪ್ರಕಾರ ಇಷ್ಟೇ ಪ್ರಾಬ್ಲಮ್ ಕೊಡಬಾರ್ದು, ಅದರ ಜೊತೆಗೆ 2 ಡಾಟಾಸ್ ಕೊಡಬೇಕು. ಅವರು ಅಟಾಮಿಕ್ ಮಾಸ್ ಆಫ್ ಬ್ರೋಮಿನ್ ಅನ್ನು ಕೊಡಬೇಕು, ಮೋಲಾರ್ ಮಾಸ್ ಆಫ್ ಬ್ರೋಮಿನ್ ಅನ್ನು ಕೊಡಬೇಕು. ಹೌದಾ? ಅವೆರಡನ್ನು ಕೊಟ್ಟಿದ್ದಾರೆ ಅನ್ನೋದಾದರೆ ಮೋಲಾರ್ ಮಾಸ್ ಆಫ್ ಬ್ರೋಮಿನ್ AgBr is 188 gram, atomic mass of bromine is 80 gram. Atomic mass of bromine is 80 gram divided by molar mass of AgBr. ಹೇಗೆ ಬಂತು ಅಂದರೆ AgBr ಇದೆ, ಸಿಲ್ವರ್ ಬ್ರೋಮೈಡ್ ಇದೆ. ಸಿಲ್ವರ್ದ ಅಟಾಮಿಕ್ ಮಾಸ್ ಈಸ್ 108 ಗ್ರಾಮ್ ಪ್ಲಸ್ ಬ್ರೋಮಿನ್ ಇದು 80 ಗ್ರಾಮ್. ದಿಸ್ ಈಸ್ 188 ಗ್ರಾಮ್. ಹಾಗಾಗಿ ಅಪಾನ್ 188 ಗ್ರಾಮ್ ಇಂಟು ಮಾಸ್ ಆಫ್ AgBr is 0.12 divided by mass of organic compound is 0.15 into 100. ಸ್ವಲ್ಪ ಬಾರ್ಡ್ ಮಾಸ್ ರೂಲನ್ನು ಇಲ್ಲಿ ಪ್ರತಿ ಸ್ಟೆಪ್ಪಲ್ಲಿ ಒಬೆ ಮಾಡಬೇಕು. ಅಂದರೆ ಹೇಗೆ ಮಾಡಬಾರ್ದು ಅಂತ ಹೇಳ್ತೀನಿ ನೋಡಿ. 80/188 ಇಂಟು 0.12 ಅಪಾನ್ 0.15 ಇಂಟು 100 ಮಾಡಿದರೆ ಯು ವಿಲ್ ಗೆಟ್ ರಾಂಗ್ ವ್ಯಾಲ್ಯೂಸ್. ಮತ್ತು ಹೇಗೆ ಮಾಡಬೇಕಂದ್ರೆ 80 ಇಂಟು 0.12 ಇಂಟು 100 ಮಾಡಿ 12 × 96 ದೆನ್ divided by into 100 divided by 188 into 0.5. If you calculate it by using calculator, you will get 34.04% is the percentage of bromine. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕ್ಯಾಲ್ಕುಲೇಟರ್ ಯೂಸ್ ಮಾಡಿರಿ, ಲಾಗರಿದಮ್ ಅನ್ನು ಯೂಸ್ ಮಾಡಿರಿ. ತದನಂತರ ಯಾವಾಗ ನೀವು CET ಮತ್ತು JEE ಎಕ್ಸಾಮ್ಸನ್ನು ಅಟೆಂಡ್ ಮಾಡಲಿಕ್ಕೆ ಪ್ರಿಪೇರ್ ಮಾಡ್ಕೊಳ್ತೀರಿ, ಅವಾಗ ಸಾಧ್ಯದಷ್ಟು ಮಟ್ಟಿಗೆ ವಿತೌಟ್ ಕ್ಯಾಲ್ಕುಲೇಟರನ್ನು ಕೂಡ ವಿತೌಟ್ ಕ್ಯಾಲ್ಕುಲೇಟರನ್ನು ಸಹಿತ ನೀವು ವ್ಯಾಲ್ಯೂಸ್ ಪ್ರಿಡಿಕ್ಟ್ ಮಾಡಲಿಕ್ಕೆ ಬರಬೇಕು. ದಿಸ್ ಈಸ್ ಫಾರ್ 2 marks. ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಬಿಡೋಣ, ಅವಾಗ ಈಸಿ ಅನಿಸ್ಲೇಬೇಕು. ಇಫ್ ಯು ಸಾಲ್ವ್ ಆ್ಯಂಡ್ ಒನ್ ಮೋರ್ ಪ್ರಾಬ್ಲಮ್ ಯು ಶುಡ್ ಫೀಲ್ ಈಸಿ. ನಾನು ಬ್ರೀಫಾಗಿ ಬರೀತೀನಿ ಪ್ರಾಬ್ಲಮನ್ನು. 0.197 ಗ್ರಾಮ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ 0.197 gram of organic compound when heated with excess of nitric acid and silver nitrate gave 0.3525 gram of AgI. ಅಂದರೆ ನೀವು ತೆಗೆದುಕೊಂಡಿರ್ತಕ್ಕಂಥ ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ಅಯೋಡಿನ್ ಇದೆ ಅಂತ. ಹಾಗಾಗಿ
0.197 gram of an organic compound by treating with nitric acid and silver nitrate solution, giving rise to 0.3525 gram of AZI. Calculate the percentage of iodine in the compound. Is the question? ಆದರೆ ಪ್ರಾಬ್ಲಮ್ ಸುಲಭ ಇದ್ದಷ್ಟು ಸೊಲ್ಯೂಷನ್ ಸುಲಭ ಇರೋದಿಲ್ಲ. ಯಾಕೆ ಹೇಳಿದರೆ ನಮಗೆ ಅಯೋಡಿನದ ಅಟಾಮಿಕ್ ಮಾಸ್ ಕೊಟ್ಟಿರ್ತಾರೆ. ಅಯೋಡಿನ ಅಟಾಮಿಕ್ ಮಾಸ್ ಕೊಟ್ಟಿರ್ತಾರೆ. ಸಿಲ್ವರ್ ಕೊಡದೇ ಇರಲಿ, ನೆನ್ಪಿಟ್ಕೊಳ್ಳಿ 108. ದ ಅಟಾಮಿಕ್ ಮಾಸ್ ಆಫ್ ಅಯೋಡಿನ್ ಈಸ್ 127 ಗ್ರಾಮ್. ನೋಡಿ ಬಂದ್ಬಿಡ್ತೀನಿ ಒಂದ್ಸಲ. ಅಟಾಮಿಕ್ ವೇಟ್ ಆಫ್ ಅಯೋಡಿನ್ is 127 gram. Molar mass of AZI is equals to 108 plus 127 equals how much? 8 plus 7 is 15, 1 is carry, is 3, it is 235 grams. Yes, 235 grams is the molar mass of AZI. ಸಾಕಾಗಬಹುದು. ಆರ್ಗ್ಯಾನಿಕ್ ಕಂಪೌಂಡ್ ಅದೆಲ್ಲ ಅಲ್ಲೇ ಇದೆ. ಮಾಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ ಇಸ್ 0.197 ಗ್ರಾಮ್. ಮಾಸ್ ಆಫ್ AZI is equals to 0.3525 ಗ್ರಾಮ್. ಡಾಟಾಸ್ ಅವೈಲೇಬಲ್ ಐತಿ, ವ್ಯಾಲ್ಯೂಸ್ ಅನ್ನು ಹಚ್ಚಿಬಿಡಿ. ಪರ್ಸೆಂಟೇಜ್ ಆಫ್ ಅಯೋಡಿನ್ ಈಕ್ವಲ್ಸ್, ಶಾರ್ಟ್ ಆಗಿ ಬರೀರಿ, ಅಟಾಮಿಕ್ ಮಾಸ್ ಆಫ್ ಅಯೋಡಿನ್ ಅಪಾನ್ molar mass of AZI into mass of AZI divided by mass of organic compound into 100. ಇವಿಷ್ಟು ಈಕ್ವೇಶನ್ ಹಚ್ಚಿ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ 127 upon 235 into 0.3525 divided by 0.197 into 100. If you simplify according to Bodmer's rule, you will get 96.7% is the percentage of iodine. ಹೇಳಿದಲ್ಲ ಸರ್, ನೀವು ತಿಳಿಸ್ತಕ್ಕಂಥ ಪ್ರಾಬ್ಲಮ್ ಏನೋ ಸರಿ ಈಸಿ ಅನಿಸ್ತಾ ಇದೆ, ಬಟ್ ನಮಗೆ ಅಟಾಮಿಕ್ ಮಾಸ್ ಆಫ್ ಬ್ರೋಮಿನ್ ಗೊತ್ತಿಲ್ಲ, ಅಟಾಮಿಕ್ ಮಾಸ್ ಆಫ್ ಅಯೋಡಿನ್ ಗೊತ್ತಿಲ್ಲ, ಮೋಲಾರ್ ಮಾಸ್ ಆಫ್ AZB ಮೋಲಾರ್ ಮಾಸ್ ಆಫ್ AZI ಗೊತ್ತಿಲ್ಲ ಅಂದರೂ ಚಿಂತೆ ಮಾಡೋದು ಬೇಡ. ನನ್ನ ಪ್ರಕಾರ ಪ್ರಾಬ್ಲಮ್ ಅದ ಜೊತೆಗೆ ಇಂಥ ಕಾನ್ಸ್ಟಂಟ್ ವ್ಯಾಲ್ಯೂಸ್ ಅನ್ನು ಕೊಡಲೇಬೇಕು ಅಕಾರ್ಡಿಂಗ್ ಟು ನ್ಯೂ ಸ್ಕೀಮ್ ಆಫ್ ಫ್ರೇಮಿಂಗ್ ದಿ ಕ್ವಶನ್ ಪೇಪರ್. ಹೊಸದಾಗಿ ಕ್ವಶನ್ ಪೇಪರ್ ತೆಗಿತಕ್ಕಂಥ ಪ್ಯಾಟರ್ನ್ ಪ್ರಕಾರ ಈ ರೀತಿ ಇರ್ತಕ್ಕಂಥ ವ್ಯಾಲ್ಯೂಸ್ ಅನ್ನು ಕೊಡಲೇಬೇಕು ಅಂತಿದೆ. ಅದಕ್ಕೋಸ್ಕರ ನೀವು ಅಷ್ಟೊಂದು ಚಿಂತೆ ಮಾಡೋದು ಬೇಡ. ಆ ವ್ಯಾಲ್ಯೂಸ್ ಅನ್ನು ಕೊಡ್ತಾರೆ, ಬಟ್ ಅವಿಷ್ಟು ಉಪಯೋಗ ಮಾಡಿಕೊಂಡು ಈಕ್ವೇಶನ್ ಅನ್ನು ನೆನಪಿಸ್ಕೊಂಡು ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಕರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಇನ್ನೊಂದ್ಸಲ ನೋಡಿ, 0.19 ಇನ್ನೊಂದು ನೆನ್ಪಿಟ್ಕೊಳ್ರಿ. ಫ್ರ್ಯಾಕ್ಷನ್ ವ್ಯಾಲ್ಯೂಸ್ ಅನ್ನ 0 ಪಾಯಿಂಟ್ ಆದಮೇಲೆ ಇರ್ತಕ್ಕಂಥ ನಂಬರ್ಸ್ ಅನ್ನ ನೀವು ಹೀಗೆ ಓದಬಾರ್ದು. ಏನಂತ 0.197 ಅನ್ನಬಾರ್ದು. 0.197 ಗ್ರಾಮ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ by treating with nitric acid and silver nitrate in the Curie's apparatus gave 0.3525 grams of silver iodide. Calculate ಅನ್ಬೋದು, ಡಿಟರ್ಮೈನ್ ಅನ್ಬೋದು, ಫೈಂಡ್ ಅನ್ಬೋದು, ಎಲ್ಲ ಒಂದೇ. ಫೈಂಡ್ ದ ಪರ್ಸೆಂಟೇಜ್ ಆಫ್ ಅಯೋಡಿನ್ ಇಸ್ ದ ಕ್ವಶನ್. ಆ್ಯಂಡ್ ಹೇಳಿದ್ದೆಲ್ಲ ಅಟಾಮಿಕ್ ಕೊಡಬೇಕು, ಗಿವನ್ ಅಂದರೆ ಬ್ರಾಕೆಟಲ್ಲಿ ಗಿವನ್ ಅಟಾಮಿಕ್ ಮಾಸ್ ಆಫ್ ಅಯೋಡಿನ್ ಇಸ್ 127 ಗ್ರಾಮ್. molar mass of AZI is equals to 235 gram ಅಂತ ಕೊಟ್ಟರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ನೆಕ್ಸ್ಟ್, ಪರ್ಸೆಂಟೇಜ್ ಆಫ್ ಅಯೋಡಿನ್ is equals to atomic mass of iodine upon molar mass of AZI into mass of AZI upon mass of organic compound into 100 is the equation.
ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 127/235 ಇಂಟು 0.3525 upon 0.197 into 100. If you simplify according to Bort mass rule, you will get the final value as 96.7%. ಹೀಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಯಾಕೆ ಕ್ಯಾಲ್ಕುಲೇಷನ್ ಹೇಳಿಕೊಟ್ಟೆ ಅಂದರೆ ಏನಾಗುತ್ತೆ, ಕ್ಯೂರಿಸ್ ಅಪರೇಟಸನ್ನು ಎಕ್ಸ್ಪ್ಲನೇಷನ್ನು 3 ಮಾರ್ಕ್ಸಿಗೆ ಕನ್ವೀನಿಯೆಂಟ್ ಅಥವಾ ಬೆಸ್ಟ್ ಕ್ವಶನ್ ಅಲ್ಲ ಫ್ರೇಮ್ ಮಾಡಲಿಕ್ಕೆ. ಅದಕ್ಕೋಸ್ಕರ ನನ್ನ ಪ್ರಕಾರ ಕಾರ್ಬನ್ ಮತ್ತು ಹೈಡ್ರೋಜನ್ ಎಸ್ಟಿಮೇಷನ್ ಬೈ ಲಿಬ್ಯಾಕ್ಸ್ ಮೆಥಡನ್ನು 3 ಮಾರ್ಕ್ಸಿಗೆ ಕೇಳಿ ಇದ್ರ ಮೇಲೆ ಪ್ರಾಬ್ಲಮ್ಸನ್ನು 2 ಮಾರ್ಕ್ಸಿಗೆ ಕನ್ಸ್ಟ್ರಕ್ಟ್ ಮಾಡಬಹುದು. ಗೊತ್ತಿರಲಿ ನಿಮಗೆ ವಾಟ್ ದ ಪ್ಯಾಟರ್ನ್ ವಿ ಹ್ಯಾಡ್ ಇನ್ ದ ಅರ್ಲಿಯರ್ ಕ್ವಶನ್ ಪೇಪರ್ ಸೆಟ್ಟಿಂಗ್. ಮಿನಿಮಮ್ 10 marks problems should be there in the question paper. 10 marks ಪ್ರಾಬ್ಲಮ್ ಇರಲೇಬೇಕು, ಡೆರಿವೇಷನ್ಸ್ ಇರಬೇಕು, ಡೈಗ್ರಾಮ್ಸ್ ಇರಬೇಕು, ಮಿನಿಮಮ್ 1 or 2 ಡೈಗ್ರಾಮ್ಸ್ ಇರಬೇಕು. ಎಲ್ಲ ಅಚ್ಚುಕಟ್ಟಾಗಿ ಕವರಪ್ ಆಗ್ತಕ್ಕಂಥ ಕ್ವಶನ್ ಪೇಪರನ್ನು ತೆಗೆದರೆ ಮಾತ್ರ ಒಳ್ಳೆ ಪೇಪರು ಅಂತ ಅನಿಸ್ಕೊಳ್ಳುತ್ತೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಆಲ್ಮೋಸ್ಟ್ ಆಲ್ ಆಫ್ staff members of our college are involved in setting the question paper for annual examination of both first PU and second PU examinations of state level. ಸೆಕೆಂಡ್ ಪಿ ಯು ಸಿಯ ಸ್ಟೇಟ್ ಲೆವೆಲ್ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಲಿಕ್ಕೆ ನಾವೆಲ್ಲ ಹೋಗಿ ಬಂದವರಿದ್ದೀವಿ. ಫಸ್ಟ್ ಪಿ ಯು ಸಿಯ ಕ್ವಶನ್ ಪೇಪರ್ ಸ್ಟೇಟ್ ಲೆವೆಲ್ ಅಂದರೂ ಸಹಿತ ಡಿಸ್ಟ್ರಿಕ್ಟ್ ಲೆವೆಲ್ ಇರುತ್ತೆ, ಬಟ್ ದೇ ಆರ್ ಕಾಲಿಂಗ್ ಸ್ಟೇಟ್ ಲೆವೆಲ್. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಡೆಫಿನೆಟ್ಲಿ ವಿಲ್ ಗೆಟ್ ಆಲ್ಮೋಸ್ಟ್ ವೆರಿ ಗುಡ್ ಕ್ವಶನ್ ಪೇಪರ್ ವೆನ್ ಯು ಆರ್ ಗೋಯಿಂಗ್ ಟು ಫೇಸ್ ದಿ annual examination. Okay, let us go for next one. Yes, third one, estimation of sulfur. Estimation of sulfur in the organic compounds. Here Curie's apparatus is not needed. Any apparatus you can make use. Okay. Now mass of, ಇಲ್ಲಿ ಡೈಗ್ರಾಮ್ ಇಲ್ಲ, ಅದಕ್ಕೋಸ್ಕರ ನಾನು ಮಿನಿಮಮ್ ಇನ್ಫಾರ್ಮೇಷನ್ ಆದರೂ ಬರೀಲೇಬೇಕು. ನೌನ್ ಮಾಸ್ ಆಫ್ organic compound, a noun mass of organic compound, a noun mass of organic compound is heated with concentrated nitric acid in apparatus. What happens? Sulfur in the compound, sulfur which is present in the compound is oxidized into sulfuric acid, which is precipitated as barium sulfate by adding barium chloride solution. I will complete the writing work first, then I will come back, and then I can convince you. A noun mass of organic compound is heated with a concentrated nitric acid in a suitable apparatus. Sulfur in the organic compound is oxidized into sulfuric acid, which is precipitated as a barium sulfate by adding barium chloride solution. This precipitate of barium sulfate is filtered. It is filtered, washed, which is dried and weighed again. Observations ಆಮೇಲೆ ಹೋಗೋಣ. 2-3 ಲೈನ್ದಲ್ಲಿ ಬರೆದಿರ್ತಕ್ಕಂಥ ಪ್ರಿನ್ಸಿಪಲ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಹೇಳಿದೆ, ಯಾವುದೇ ಪರ್ಟಿಕ್ಯುಲರ್ ಅಪರೇಟಸ್ ಬೇಡ, ಕನ್ವೀನಿಯಂಟ್ ಅಪರೇಟಸ್ ಅನ್ನು ತೆಗೆದುಕೊಳ್ಳಿ. ಎಕ್ಸಾಕ್ಟ್ ತೂಕ ಮಾಡಿರ್ತಕ್ಕಂಥ ಆರ್ಗ್ಯಾನಿಕ್ ಕಂಪೌಂಡ್ ಅನ್ನ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಹಾಕಿ ಹೀಟ್ ಮಾಡ್ರಿ. ಗಮನದಲ್ಲಿರಬೇಕು, ಏನು ಆರ್ಗ್ಯಾನಿಕ್ ಕಂಪೌಂಡ್ ಅನ್ನು ಸಿಲೆಕ್ಟ್ ಮಾಡಿರಲ್ಲ ಅದು ಸಲ್ಫರ್ ಹೊಂದಿರಬೇಕು. ನೀವು ಯಾವ್ದಾರ ಕಂಪೌಂಡ್ ತಗೊಳ್ಬಾರ್ದು, ಯಾಕಂದ್ರೆ ನಿಮ್ಮ ಉದ್ದೇಶ ಸಲ್ಫರದ
ಪ್ರತಿಶತವನ್ನು ಕಂಡುಹಿಡಬೇಕಾಗಿದೆ. ಹಾಗಾಗಿ ಸಲ್ಫರ್ ಅನ್ನು ಹೊಂದಿರತಕ್ಕಂಥ ಆರ್ಗ್ಯಾನಿಕ್ ಕಂಪೌಂಡ್ಗೆ ನೈಟ್ರಿಕ್ ಆಸಿಡ್ ಹಾಕಿ ಹೀಟ್ ಮಾಡಿದರೆ ಏನಾಯಿತು, ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ಇರ್ತಕ್ಕಂಥ ಸಲ್ಫರು ಸಲ್ಫೂರಿಕ್ ಆಸಿಡ್ ಆಗಿ ಆಕ್ಸಿಡೇಷನ್ ಒಳಪಟ್ಟಿದೆ. ಹೌದಾ? ಆ ರೀತಿ ಬಂದಿರತಕ್ಕಂಥ ಸಲ್ಫೂರಿಕ್ ಆಸಿಡ್ ಪ್ರಿಸಿಪಿಟೇಟ್ ಅಲ್ಲ, ಫಿಲ್ಟರ್ ಮಾಡಕ್ ಬರಲ್ಲ. ಅದಕ್ಕೋಸ್ಕರ ಆ ಸಲ್ಫೂರಿಕ್ ಆಸಿಡ್ಗೆ ಬೇರಿಯಂ ಕ್ಲೋರೈಡ್ ಅನ್ನ ಹಾಕ್ರಿ. ಬೇರಿಯಂ ಕ್ಲೋರೈಡ್ ಅನ್ನ ಹಾಕ್ರಿ, ನಿಮಗೆ ಬೇರಿಯಂ ಸಲ್ಫೇಟ್ ಅಂತಕ್ಕಂಥ ಪ್ರಿಸಿಪಿಟೇಟ್ ಬರುತ್ತೆ. ನೋಡಿ, ಫಸ್ಟ್ ಸಲ್ಫರ್ ಇನ್ ದ ಕಂಪೌಂಡ್ ಈಸ್ ಆಕ್ಸಿಡೈಸ್ಡ್ ಇಂಟು ಸಲ್ಫೂರಿಕ್ ಆಸಿಡ್. ಸರಿನಾ? ಈ ಸಲ್ಫೂರಿಕ್ ಆಸಿಡ್ಗೆ ಬೇರಿಯಂ ಕ್ಲೋರೈಡ್ ಹಾಕ್ರಿ ಅಂದಾಗ ನಿಮಗೆ ಬೇರಿಯಂ ಸಲ್ಫೇಟ್ ಅಂತಕ್ಕಂಥ ಪ್ರಿಸಿಪಿಟೇಟ್ ಬರುತ್ತೆ ಅನ್ನೋ ಮೀನಿಂಗ್ ಇದೆ. ಓದಿ ನೋಡಿ. ಆ ಬೇರಿಯಂ ಸಲ್ಫೇಟ್ ಪ್ರಿಸಿಪಿಟೇಟ್ ಅನ್ನ ಫಿಲ್ಟರ್ ಮಾಡಿ, ವಾಶ್ ಮಾಡಿ, ಡ್ರೈ ಮಾಡಿ, ಮತ್ತೊಂದು ಸಲ ತೂಕ ಮಾಡಿದ ನಂತರ ನೀವು ಸಲ್ಫರ್ ಅನ್ನ ಎಸ್ಟಿಮೇಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎರಡು ಮಾಹಿತಿಯನ್ನು ಕೊಡಬೇಕು ನಾವಿಲ್ಲಿ. molar mass of barium sulfate is equals to 233 gram. 233 gram of barium sulfate will contain 32 grams of sulfur. ಏನು ನೋಡಿದ್ದು, 32 ಗ್ರಾಮ್ಸ್ ಅಂತಕ್ಕಂಥದ್ದು ಸಲ್ಫರ್ ಅದ ಅಟಾಮಿಕ್ ಮಾಸ್ ಆಗಿದೆ. ಮತ್ತೆ 233 ಅಂತಕ್ಕಂಥ ವ್ಯಾಲ್ಯೂ ಮೋಲಾರ್ ಮಾಸ್ ಆಫ್ ದ ಬೇರಿಯಂ ಸಲ್ಫೇಟ್ ಆಗಿದೆ. ಬೇರಿಯಮ್ಮು ಸಲ್ಫರು 4 ಇಂಟು ಆಕ್ಸಿಜನ್ ಅಟಾಮಿಕ್ ಮಾಸ್ ಸೇರಿಸಿದ್ರೆ 233 ಬರುತ್ತೆ. ಇಫ್ ಯು ಹ್ಯಾವ್ ದಿಸ್ ಥಿಂಗ್ ಇನ್ ದ ಮೈಂಡ್, ಈಸಿಲಿ ಯು ಕ್ಯಾನ್ ಗಿವ್ ದ ಪರ್ಸೆಂಟೇಜ್ ಆಫ್ ಸಲ್ಫರ್ ಆಸ್ percentage of sulfur in the given organic compound is equals to 32 upon 233. ಇದಕ್ಕೂ ಮೊದಲು ಬಳಸಿ ನೋಡ್ರಿ. 12 upon 44 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, 2 upon 18 ಅಂದ್ರೆ ವಾಟರ್. ಹಾಗೆ 32 upon 233 into mass of barium sulfate they will provide divided by mass of organic compound into 100. This is the simple equation you have to determine the percentage of sulfur in the given organic compound. ಇನ್ನೊಂದ್ಸಲ ಹೇಳ್ತೀನಿ, ಆಮೇಲೆ ಪ್ರಾಬ್ಲಮ್ ಸಾಲ್ವ್. ನೀವು ತೆಗೆದುಕೊಂಡಿರ್ತಕ್ಕಂಥ ಆರ್ಗ್ಯಾನಿಕ್ ಕಂಪೌಂಡ್ ಅಲ್ಲಿ ಸಲ್ಫರ್ ಇರಬೇಕು. ಹೇಗೆ ಸರ್? ಎಕ್ಸಾಂಪಲ್ ಯಾವ್ದಾದ್ರು ಇರ್ಬೋದು. ಸೇ ಫಾರ್ ಎಕ್ಸಾಂಪಲ್, ಟು ದ ಬೆಂಜಿನ್ ರಿಂಗ್ ಇಫ್ SO3H is attached, this we are calling as benzene sulfonic acid. ಇಂಥದ್ದು ಈ ಟೈಪ್ ಯಾವ್ದಾರ ಇರಬೇಕು, ಆರ್ಗ್ಯಾನಿಕ್ ಕಂಪೌಂಡ್ ಆಗಿರಬೇಕು, ಸಲ್ಫರ್ ಇರಬೇಕು, ಯಾವ್ದಾರ ಆರ್ಗ್ಯಾನಿಕ್ ಕಂಪೌಂಡ್ ಆಗಿರಬೇಕು. ಆ ರೀತಿ ಇರ್ತಕ್ಕಂಥ ಆರ್ಗ್ಯಾನಿಕ್ ಕಂಪೌಂಡ್ ಎಕ್ಸಾಕ್ಟ್ ತೂಕ ಮಾಡಿ ತೆಗೆದುಕೊಳ್ಳಿ. ಸಾಧ್ಯದಷ್ಟು ಮಟ್ಟಿಗೆ ಕಡಿಮೆ ಅಮೌಂಟ್ ಇರಬೇಕು. ಹೈಯರ್ ಆ್ಯಂಡ್ ಹೈಯರ್ ದ ಮಾಸ್ ಆಫ್ ದ ಆರ್ಗ್ಯಾನಿಕ್ ಕಂಪೌಂಡ್ ಯು ಟೇಕನ್ ಫಾರ್ ಎಸ್ಟಿಮೇಷನ್, ಮೋರ್ ಆ್ಯಂಡ್ ಮೋರ್ ಟೈಮ್ ಈಸ್ ನೀಡೆಡ್ ಫಾರ್ ದ್ಯಾಟ್. ಕಡಿಮೆ ತಗೊಳ್ಳಿ, ಕಡಿಮೆ ಅಮೌಂಟ್ ಎಕ್ಸಾಕ್ಟ್ ತೂಕ ಮಾಡಿ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಹಾಕಿ ಹೀಟ್ ಮಾಡಿರಿ. ಏನಾಯಿತು? ಸಲ್ಫರ್ ಇನ್ ದ ಕಂಪೌಂಡ್ ಈಸ್ ಆಕ್ಸಿಡೈಸ್ಡ್ ಇಂಟು ಸಲ್ಫೂರಿಕ್ ಆಸಿಡ್, ಗಂಧಕಾಮ್ಲ. ಆದ್ರೆ ಅದು ಪ್ರಿಸಿಪಿಟೇಟ್ ಅಲ್ಲ, ಲಿಕ್ವಿಡ್. ಆ ಲಿಕ್ವಿಡ್ ಇದ್ದಿದ್ದನ್ನ ನಮಗೆ ಪ್ರಿಸಿಪಿಟೇಟ್ ರೂಪದಲ್ಲಿ ಬೇರಿಯಂ ಸಲ್ಫೇಟ್ ಅಂತ ಬೇಕು. ಬೇರಿಯಂ ಸಲ್ಫೂರಿಕ್ ಆಸಿಡ್ದಿಂದ ಬೇರಿಯಂ ಸಲ್ಫೇಟ್ ಅಂತ ಪ್ರಿಸಿಪಿಟೇಟ್ ಬೇಕು ಅಂದ್ರೆ ಆ ಸಲ್ಫೂರಿಕ್ ಆಸಿಡ್ಗೆ ನೀವು ಬೇರಿಯಂ ಕ್ಲೋರೈಡ್ ಹಾಕ್ರಿ. ಬೇರಿಯಂ ಕ್ಲೋರೈಡ್ ಹಾಕಿದ ಮೇಲೆ ಬೇರಿಯಂ ಸಲ್ಫೇಟ್ ರೂಪದಲ್ಲಿ ಪ್ರಿಸಿಪಿಟೇಟ್ ಬರುತ್ತೆ. ನಾ ಶಾರ್ಟ್ ಬರೆದಿನಿ ನೋಡಿ. ಸಲ್ಫರ್ ಈಸ್ ಆಕ್ಸಿಡೈಸ್ಡ್ ಇಂಟು ಸಲ್ಫೂರಿಕ್ ಆಸಿಡ್. By adding barium chloride to that sulfuric acid, we will get barium sulfate as a precipitate. ಬಂದಿರತಕ್ಕಂಥ ಬೇರಿಯಂ ಸಲ್ಫೇಟ್ ಪ್ರೆಸಿಪಿಟೇಟ್ ಅನ್ನು ಫಿಲ್ಟರ್ ಮಾಡಿ, ವಾಶ್ ಮಾಡಿ, ಡ್ರೈ ಮಾಡಿ, ಪುನಃ ತೂಕ ಮಾಡಬೇಕು.
ತದನಂತರ ನಮಗೆ ಪರ್ಸೆಂಟೇಜ್ ಕಂಡಿಡ್ಲಿಕ್ಕೆ ಆಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ಒಂದೆರಡು ಪಾಯಿಂಟನ್ನು ನಾನು ಕೊಟ್ಬಿಟ್ಟಿದ್ದೀನಿ. ಅಂದರೆ ಇಕ್ವೇಷನ್ ಇಕ್ವೇಷನ್ದಲ್ಲಿ ಹೇಗೆ ವ್ಯಾಲ್ಯೂಸ್ ಬರೆದ್ವಿ ಅಂತ ಪ್ರಶ್ನೆ ಮಾಡೋದು ಬೇಡ. ಏನು ಅಂದರೆ ಮೋಲಾರ್ ಮಾಸ್ ಆಫ್ ಬೇರಿಯಂ ಸಲ್ಫೇಟ್ ಈಸ್ ಈಕ್ವಲ್ಸ್ ಟು 233 ಗ್ರಾಮ್. ಲಾಸ್ಟ್ ಇಯರ್ ಕಲ್ತಿದ್ವಿ ಸಾಕಷ್ಟು ಬಾರಿ. Molar mass is nothing but sum of the atomic masses of the different atoms present in one molecule of a compound. ಅದರ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದರೆ 233 ಬಂತು. 1 ಮೋಲ್ ಆಗಿರ್ತಕ್ಕಂಥ ಬೇರಿಯಂ ಸಲ್ಫೇಟ್ ಅಲ್ಲಿ 32 ಗ್ರಾಮ್ ಆಗಿರ್ತಕ್ಕಂಥ ಸಲ್ಫರ್ ಇದೆ. ಅದಕ್ಕೋಸ್ಕರ the percentage of sulfur is equals to 32 upon 233 into mass of barium sulfate upon mass of organic compound into 100 is the equation available for us. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ನಿಮಗೆ ಈಸಿಯಾಗಿ ಮೆಥಡ್ ಅರ್ಥ ಆಗುತ್ತೆ. then we will come to know how to solve the problem. In the estimation of sulfur by Curie's method, ಇದನ್ನು ಕ್ಯೂರಿಸ್ ಮೆಥಡ್ ಅಂತಿದ್ದಾರೆ, ಯಾವುದು ತಗೊಳ್ಳಿ. ಏನಾಯಿತು, 0.468 grams of organic compound, 0.468 grams of organic compound gives 0.668 grams of barium sulfate. 0.468 ಗ್ರಾಮ್ ಆಗಿರ್ತಕ್ಕಂಥ ಆರ್ಗ್ಯಾನಿಕ್ ಕಂಪೌಂಡ್ ಅನ್ನ ನೈಟ್ರಿಕ್ ಆಸಿಡ್ ಹಾಕಿ ಹೀಟ್ ಮಾಡಿ, ತದನಂತರ ಬೇರಿಯಂ ಕ್ಲೋರೈಡ್ ಅನ್ನು ಹಾಕಿ ಬೇರಿಯಂ ಸಲ್ಫೇಟ್ ಅನ್ನು ಪಡೆದುಕೊಂಡಿವೆಲ್ಲ, ಅದು 0.668 ಗ್ರಾಮ್ಸ್ ಆಫ್ ಬೇರಿಯಂ ಸಲ್ಫೇಟ್ ಬಂದಿದೆ. ಹಾಗಾದರೆ ಕೊಟ್ಟಿರ್ತಕ್ಕಂಥ ಆರ್ಗ್ಯಾನಿಕ್ ಕಂಪೌಂಡ್ ಪರ್ಸೆಂಟೇಜ್ ಎಷ್ಟು? What is the percentage of sulfur given in the compound? Direct ಮಾಡಿಬಿಡೋಣ. percentage of sulfur is equals to 32 upon 233 into mass of organic compound, mass of barium sulfate divided by mass of organic compound, mass of organic compound into 100 is the equation, is equals to 32 upon 233 into mass of barium sulfate ಎಷ್ಟಿದೆ, 0.668 gram upon mass of organic compound 0.468 gram into 100. If you simplify by according to BODMAS rule, you will get 19.60% for sulfur. ಹೇಳಿದಲ್ಲ, 32 into 0.668 into 100 ಮಾಡಿ ಬರೆದಿಟ್ಕೊಳ್ಳಿ. ಮತ್ತೆ ಕೆಳಗಡೆ 233 into 0.468 ಮಲ್ಟಿಪ್ಲೈ ಮಾಡಿ ಇಟ್ಕೊಂಡು ಬಂದಿರೋ ವ್ಯಾಲ್ಯೂಸ್ ಅನ್ನು ಮತ್ತೊಂದು ಸಾರಿ ಡಿವೈಡ್ ಮಾಡಿ, ಯು ವಿಲ್ ಗೆಟ್ ದ ಫೈನಲ್ ವ್ಯಾಲ್ಯೂ ಆಸ್ 19.60%. ಹೀಗೆ ಕ್ಯಾಲ್ಕುಲೇಷನ್ ಅನ್ನು ಮಾಡಬಹುದು. ವಾಟ್ ಈಸ್ ದ ರಿಮೈನಿಂಗ್? ದ ಲಾಸ್ಟ್ estimation is estimation of phosphorus in the compound. ನಾವು ಫಸ್ಟಿಗೆ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಬೈ ಲಿಬ್ಯಾಕ್ಸ್ ಮೆಥಡ್ ಕಲ್ತ್ವಿ, ಹೌದಿಲ್ಲ? ಆನಂತರ ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್ ಬೈ ಕ್ಯೂರಿಸ್ ಮೆಥಡ್ ಕಲ್ತ್ವಿ. ಆನಂತರ ಎಸ್ಟಿಮೇಷನ್ ಆಫ್ ಸಲ್ಫರ್ ಬೈ ಕ್ಯೂರಿಸ್ ಮೆಥಡ್ ಕಲ್ತ್ವಿ. ಈಗ ತಾನೇ ಅದೇ ರೀತಿ ಎಸ್ಟಿಮೇಷನ್ ಆಫ್ ಫಾಸ್ಫರಸ್ ಅನ್ನು ಕಲ್ತ್ಕೋಬೇಕು. ಸಿಮಿಲರ್ಲಿ ಒನ್ ಮೋರ್ ಥಿಂಗ್ ಲೆಫ್ಟ್, ಐ ಕೆನಾಟ್ ಗೋ ಫಾರ್ ದ ಡೀಟೇಲ್ಸ್. ಎಸ್ಟಿಮೇಷನ್ ಆಫ್ ನೈಟ್ರೋಜನ್ ಇನ್ ದ ಕಂಪೌಂಡ್ ಬೈ ಝೆಲ್ಡಾಲ್ಸ್ ಮೆಥಡ್ and also by Dumas method, or the two methods comparatively lengthy, therefore I can go for those two afterwards. We can have the one more estimation. Briefly ಹೇಳ್ತೀನಿ, I can go for repetition of this phosphorus in the next class once again. ಒಂದು ಕಡೆ ಬರೆದಿಟ್ಕೋಬೇಕು, ಎಲ್ಲ ಡೀಟೇಲ್ಸ್ ಕಲ್ತ್ಕೋಬೇಕ್ರಿ. ನಿಮ್ಮದೇ ಆಗಿರ್ತಕ್ಕಂಥ ಒಂದು ರಫ್ ನೋಟ್ಸ್ ಅಲ್ಲಿ ಬರೀಬೇಕು. ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಬೈ ಲಿಬ್ಯಾಕ್ಸ್ ಮೆಥಡ್, ಹ್ಯಾಲೋಜನ್, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್ ಬೈ ಕ್ಯೂರಿಸ್ ಮೆಥಡ್, sulfur by Curie's method, phosphorus also can be estimated as follows. In brief, estimation of
estimation of phosphorus, estimation of phosphorus in the given organic compound is the main heading. ಆಗಲೇ ಕಲ್ತ್ವಲ್ಲ ಅದೇ ರೀತಿ ಹೇಳಿ a noun mass of organic compound containing phosphorus is understood. ನಾವು ಬರೀಬೇಕು ಅಂತ ಅವಶ್ಯಕತೆ ಇಲ್ಲ, ನೀವು ಹೆಡ್ಡಿಂಗ್ ಏನು ಕೊಟ್ಟಿರಲ್ಲ ಅದ್ರ ತಕ್ಕ ಹಾಗೆ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನು ಸೆಲೆಕ್ಟ್ ಮಾಡಲೇಬೇಕು, ಫಾಸ್ಫರಸ್ ಇರಲೇಬೇಕು. A noun mass of organic compound is heated with concentrated nitric acid. What happens? Phosphorus in the compound, phosphorus in the given compound is oxidized into phosphoric acid. H3PO4 is called as a phosphoric acid, which is precipitated as ammonium phosphomolybdate, ammonium phosphomolybdate by adding ammonium molybdate. ನೋಡ್ರಿ, a noun mass of organic compound is heated with the concentrated nitric acid in a Curie's apparatus. Phosphorus in the given organic compound is oxidized into phosphoric acid. That phosphoric acid is not a precipitate, which is precipitated as a ammonium phosphomolybdate by adding ammonium molybdate. That precipitate is filtered, it is washed, it is dried, then it is made again to calculate the percentage of phosphorus. ಎಕ್ಸಾಕ್ಟ್ ತೂಕ ಮಾಡಿರ್ತಕ್ಕಂಥ ಆರ್ಗ್ಯಾನಿಕ್ ಕಾಂಪೌಂಡ್ ಅನ್ನು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಹಾಕಿ ಹೀಟ್ ಮಾಡ್ರಿ, ಫಾಸ್ಫರಸ್ ಇದ್ದಿತ್ತು ಫಾಸ್ಫಾರಿಕ್ ಆಸಿಡ್ ಆಗುತ್ತೆ. ಆ ಫಾಸ್ಫಾರಿಕ್ ಆಸಿಡ್ ಅನ್ನ ಅಮೋನಿಯಂ ಫಾಸ್ಫೋಮೊಲಿಬಿಡೇಟ್ ಅಂತ ಪ್ರೆಸಿಪಿಟೇಟ್ ಮಾಡಲಿಕ್ಕೆ ಅಮೋನಿಯಂ ಮೊಲಿಬಿಡೇಟ್ ಅನ್ನು ಹಾಕಿ ಬಂದಿರೋ ಪ್ರೆಸಿಪಿಟೇಟ್ ಅನ್ನು ಫಿಲ್ಟರ್ ಮಾಡಿ, ವಾಶ್ ಮಾಡಿ, ಡ್ರೈ ಮಾಡಿ, ಪುನಃ ತೂಕ ಮಾಡಿದಾಗ ನಿಮಗೇನು ಮಾಹಿತಿ ಬರುತ್ತೆ ನೋಡಿ. ಇಲ್ಲೊಂದೆರಡು ಮಾಹಿತಿ ಹೇಳ್ಬಿಡ್ತೀನಿ ನಾನು. Atomic mass of phosphorus is 31 gram and molar mass of ammonium phosphomolybdate is equals to 1877 gram. 1877 ಗ್ರಾಮ್ ಅಂತ ಗೊತ್ತಾದರೆ ಈಗ ಪರ್ಸೆಂಟೇಜ್ ಕಂಡಿಡಿ. ಪರ್ಸೆಂಟೇಜ್ ಆಫ್ ಫಾಸ್ಫರಸ್ ಈಸ್ ಈಕ್ವಲ್ಸ್ ಟು 31/1877 into mass of ammonium phosphomolybdate upon mass of organic compound into 100.